ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಕ್ರಿಯೇಟ್ ಯುವರ್ ಸೆಲ್ಫ್. ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ವಿಡಿಯೋದಾಗ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡೀನಿ, ಅದರ ಸೆಕೆಂಡ್ ಪಾರ್ಟ್ ಐತಿದು. ಸೊ ಇದನ್ನು ನಾವು ಈಗ ಇಲ್ಲಿವರೆಗೂ ಬಿಟ್ಟಿದ್ವಿ, ಅಂದರೆ ಈ ಸೆಕೆಂಡ್ ಸ್ಟೆಪ್ ಹೆಂಗೆ ಹಾಕೋದು ಅನ್ನೋದನ್ನು ನಾನು ತೋರಿಸಿರಲಿಲ್ಲ. ಸೊ ಇವತ್ತಿನ ವಿಡಿಯೋದಾಗ ನೋಡೋಣ. ಸೊ ನಾವು ಈಗ ಈ ಗೋಲ್ಡ್ ಕಲರ್ ಥ್ರೆಡ್ ಒಳಗೇನ ನಾವು ಫಸ್ಟು ಬೀಡನ್ನ ಸೇರಿಸ್ಕೋಬೇಕು. ಸೊ ಬೀಡನ್ನ ಹೆಂಗೆ ಸೇರಿಸೋದು ಮತ್ತು ಬೀಡ್ ಲಾಕ್ ಹೆಂಗೆ ಮಾಡೋದು ಅದರದ್ದೆಲ್ಲ ವೀಡಿಯೋಗಳು ನೆಕ್ಸ್ಟ್ ವೀಡಿಯೋದಾಗ ಬರ್ತಾವೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಈಗ ನಾನು 6 ಎಳೆ ದಾರ ತೊಗೊಂಡಿನಿ. 6 ಎಳೆ ದಾರ ತೊಗೊಂಡು ಈಗ ನಾನು ಚೈನ್ ಸ್ಟಿಚ್ ನಾವು ಫಸ್ಟ್ ಎಲ್ಲೆಲ್ಲಿಗೆ ಲಾಕ್ ಮಾಡಿದ್ವಲ್ಲ ಅಲ್ಲಲ್ಲಿಗೆ ನಾನು ಲಾಕ್ನ ಮಾಡ್ಕೋತಾ ಹೊಂಟೀನಿ. ಸೊ ಈಗ ನಾನು ಲಾಕ್ನ ಮಾಡಿದ್ದ ಆದ್ಮ್ಯಾಗ ನಾನು ಬೀಡ್ಸ್ನ ಹೆಂಗೆ ತೊಗೊಳ್ಳೋದು ಅನ್ನೋದನ್ನು ನೋಡೋಣ. ಸೊ ಬೇಸಿಕ್ ಬಿಗಿನರ್ಸ್ ವಿಡಿಯೋ 2 ಅಪ್ಲೋಡ್ ಆಗವು. ಸೊ ಯಾರಾದರೂ ಕಲಿಯೋರಿದ್ರೆ ಪ್ಲೀಸ್ ಅವ್ರಿಗೆ ಶೇರ್ ಮಾಡಿರಿ ಮತ್ತು ಅವ್ರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಅಂತ ಹೇಳ್ರಿ. ಆ್ಯಂಡ್ ನೀವುಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ನೋಡಿರಿ, ಲಾಕ್ ಮಾಡಿದ್ದಾಯಿತು. ಈಗ ನಾನು ತ್ರಿಬಲ್ ಕ್ರೋಶೆ ಮಾಡ್ಕೊಳಕತ್ತೀನಿ. ಸೊ ತ್ರಿಬಲ್ ಕ್ರೋಶನ ನಾನು ಮಾಡ್ಕೊಳಕತ್ತೀನಿ ನೋಡಿರಿ. 2ರಾಗ 1 ಮತ್ತು 2ರಾಗ 1 ಮತ್ತು 2ರಾಗ 1 ಹಿಂಗೆ ನಾನು ತ್ರಿಬಲ್ ಕ್ರೋಶನ ಮಾಡ್ಕೊಂಡೀನಿ. ಸೊ ತ್ರಿಬಲ್ ಕ್ರೋಶ ಹೆಂಗೆ ಮಾಡಬೇಕು ಅನ್ನೋದು ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡೀನಿ. ಸೊ ಹೋಗಿ ನೋಡಿರಿ. ಸೊ ನೋಡಿರಿ, ಬೀಡನ್ನ ಹಿಂಗೆ ಸೇರಿಸ್ಕೊಂಡು ಬೀಡನ್ನ ಸೇರಿಸಿದ್ದಾದ್ಮೇಲೆ ಡಬಲ್ ಕ್ರೋಶನ ನಾವು ಮಾಡ್ಕೋಬೇಕಾಗ್ತೈತಿ. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡೀನಿ. ನೋಡಿರಿ, ಹಿಂಗೆ 2ರಾಗ 1 ತಗೊಂಡು ಮತ್ತು 2ರಾಗ 1 ತೊಗೊಳ್ಬೇಕಾದ್ರೆ ಬೀಡನ್ನ ಒಳಗೆ ಎಳ್ಕೋಬೇಕು, ಅಂದ್ರೆ ಮಧ್ಯಕ್ಕೆ ಎಳ್ಕೊಂಡು ಅದಾದ್ಮ್ಯಾಗ ಅದು ಸೆಂಟ್ರಿಗೆ ಬರ್ತೈತಿ. ಸೊ ಈ ಡಿಸೈನ್ ಹೆಂಗೆ ಹಾಕಕತ್ತೀನಿ ಅಂತಂದ್ರೆ ಫಸ್ಟ್ ತ್ರಿಬಲ್ ಕ್ರೋಶ ಮಾಡಿಕೊಂಡು ಆಮೇಲಿಂದ ಬೀಡ್ ಒಳಗೆ ಹಾಕಿರೋ ತ್ರಿಬಲ್ ಕ್ರೋಶನ ಮಾಡಿಕೊಂಡು ಅದಾದ್ಮ್ಯಾಗ ನಾನು ಮತ್ತು ಮಾಮೂಲಿ ತ್ರಿಬಲ್ ಕ್ರೋಶ ಮಾಡ್ಕೊಂಡೀನಿ. ಸೊ ಇದು ಒಂದು ಹಂಗೆ ಒಂದು ಹಿಂಗೆ ಮಾಡಿಕೊಂಡು ಹೋದ್ರೆ ನಮ್ಗೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಸಮೇತ ಡಿಸೈನ್ ಅನ್ನೋದು ಕಾಣ್ತೈತಿ. ಸೊ ನಾವು ಇದೇ ರೀತಿ ಆರ್ಚ್ ಏನು ಹಾಕೀವಿ ಅದ್ರ ಫುಲ್ಲು ಹಿಂಗೆ ಮಾಡಬೇಕಾಗ್ತೈತಿ. ಸೊ ನೋಡಿ, ತ್ರಿಬಲ್ ಕ್ರೋಶನ ಮಾಮೂಲಿ ಹಾಕಿದ್ದಾದ್ಮೇಲೆ ದಾರ ಮ್ಯಾಗಿರ್ತೈತಲ್ಲ ಬೀಡನ್ನ ತೊಕ್ಕೊಂಡು ಅದಾದ್ಮೇಲೆ ನೀಡಲ್ ಮ್ಯಾಗ 2 ಸತಿ ದಾರ ತೊಗೋಬೇಕು. ಸೊ ನೀಡಲ್ ಮ್ಯಾಗ 2 ಸತಿ ದಾರ ತೊಗೊಂಡು ಆದ್ಮ್ಯಾಗ ನಾವು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕಾಗ್ತೈತಿ. ಸೊ ಇದು ಒಂದು ಟೈಪ್ ಆಫ್ ತ್ರಿಬಲ್ ಕ್ರೋಶ. ನಾನು ನೆಕ್ಸ್ಟ್ ವೀಡಿಯೋದಾಗ ಯಾವ ರೀತಿ ಬೀಡ್ ಲಾಕ್ ಮತ್ತು ಈ ರೀತಿ ನಾನು ಕ್ಲಾರಿಟಿಯಾಗಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ವೀಡಿಯೋನು ನೋಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಸೊ ಈ ರೀತಿಯಾಗಿ ನಾನು ಮಾಡ್ಕೋತಾ ಹೋಗ್ತೀನಿ. ಆರ್ಚ್ ಏನೈತಿ ಆರ್ಚ್ ಫುಲ್ಲು ನಾನು ಈ ತ್ರಿಬಲ್ ಕ್ರೋಶನ ನಾನು ಫುಲ್ಲು ಮಾಡ್ಕೊತಾ ಹೋಗ್ತಾನೆ. ಸೇಮ್ ಆ್ಯಸ್ ಇಟ್ ಈಸ್ ಒಂದು ಪ್ಲೈನಾಗಿ ಇನ್ನೊಂದು ಬೀಡ್ ಹಾಕಿ ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೊಂಟೀನಿ. ಸೊ ಬೀಡ್ ಹಾಕಿ ಮತ್ತು ಪ್ಲೈನ್ 2 ಮಾಡ್ಕೊಂಡು ಹೋದ್ರೆ ಫಿನಿಶಿಂಗ್ ಚೆನ್ನಾಗಿ ಬರ್ತೈತಿ. ಸೊ ನಿಮ್ಗೆ ಅರ್ಥ ಆಗತೈತಿ ಅಂತ ಅಂದ್ಕೊಂಡೀನಿ. ನಾನು ಆಲ್ರೆಡಿ ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಮಾಡೀನಿ. ಯಾರ್ಯಾರು ನೋಡಿಲ್ಲ ಫಸ್ಟ್ ಆ ವಿಡಿಯೋ ನೋಡಿರಿ. ಅದಾದ್ಮೇಲೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗ್ತೈತಿ. ಒಂದು ಸತಿ ಈ ವಿಡಿಯೋ ನೋಡ್ರೆ ಸ್ಟಾರ್ಟಿಂಗಿಂದ ಬೇಸಿಕ್ ಹೆಂಗೆ ಹಾಕ್ಬೇಕು ಬೇಸ್ ಅನ್ನೋದು ನಿಮ್ಗೆ ತಿಳಿಯೋಂದಿಲ್ಲ. ಸೊ ಹಾಗಾಗಿ ಫಸ್ಟ್ ಹೋಗಿ ಆ ವಿಡಿಯೋ ನೋಡ್ಕೋರಿ, ಅದಾದ್ಮೇಲೆ ಈ ವಿಡಿಯೋ ನೋಡಿರಿ. ಇದು ಪಾರ್ಟ್ 2 ವಿಡಿಯೋ. ಸೊ ನಾನು ಬಿಗಿನರ್ಸ್ ಬೇಸಿಕ್ ಹೆಂಗೆ ನಾವು ಕ್ರೋಶ ಹಾಕ್ಬೇಕು ಅನ್ನೋಂಥ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಕತ್ತೀನಿ. ಮತ್ತು ನಂದೊಂದು ಪ್ಲೇಲಿಸ್ಟ್ ಕೂಡ ಓಪನ್ ಮಾಡೀನಿ. ಸೊ ಯಾರಿಗಾದರೂ ವೀಡಿಯೋಸ್ ಬೇಕಂದ್ರೆ ನಾನು ವೀಡಿಯೋಸ್
ಆದ್ಮ್ಯಾಗ ಪ್ಲೇಲಿಸ್ಟ್ ಅಂತ ಬರ್ತೈತಿ. ಸೊ ಅದನ್ನು ಒತ್ತಿದ್ರೆ ನಾವು ವೀಡಿಯೋ ಏನೇನು ಮಾಡೀವಿ ಅದ್ರಾಗ ನಾನೊಂದು ಪ್ಲೇಲಿಸ್ಟ್ ಓಪನ್ ಮಾಡೀನಿ. ಸೊ ನೀವುಗೂ ಅದ್ರಾಗ ಹೋಗಿ ಚೆಕ್ ಮಾಡಿರಿ. ಹಿಂಗೆ ನಾವು ಹಾಕ್ಕೊಂಡು ಅದಾದ್ಮ್ಯಾಗ ನಾವು ನೋಡಿರಿ ದಾರದ ಒಳಗೆ ಬೀಡನ್ನ ಹಾಕಿರ್ಬೇಕು. ಸೊ ಹಂಗೆ ಹಾಕಿದ್ರೆ ಮಾತ್ರ ನಾವು ಒಂದೊಂದು ಕೈಯಾಗೆ ತೊಗೊಂಡ್ರೆ ಈ ಒಂದು ಡಿಸೈನ್ ಅನ್ನೋದು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡೀನಿ. ಸೊ ಈ ರೀತಿ ಹೆಂಗೆ ತೊಗೊಳ್ಳೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಾಗ ಪರ್ಫೆಕ್ಟಾಗಿ ತೋರಿಸ್ತೀನಿ. ಸೊ ಫೈನಲಾಗಿ ಹಿಂಗೆ ಕಾಣತೈತಿ ನೋಡಿರಿ. ಈ ರೀತಿಯಾಗಿ ಫುಲ್ ಪರ್ಫೆಕ್ಟ್ ಫಿನಿಶಿಂಗ್ ಆದಾಗ ನಾನು ತೋರ್ಸಕತ್ತೀನಿ. ಸೊ ಈಗ ಮ್ಯಾಗ ಏನದು ದಾರ ಬಂದೈತಿ ಅದನ್ನು ನೀವು ಕಟ್ ಮಾಡಿಕೊಂಡ್ರೆ ಸರಿ ಹೋಗತ್ತೆ. ಸೊ ಇಷ್ಟು ಬ್ಯೂಟಿಫುಲ್ಲಾಗಿ ಬ್ರೈಡಲ್ ಗ್ರ್ಯಾಂಡ್ ಸಾರಿ ಕುಚ್ಚು ಡಿಸೈನ ನಾನು ಈಗ ನೀವು ಇಷ್ಟಕ್ಕೂ ಕುಚ್ಚು ಕಟ್ಟಿದ್ರು ಇದಕ್ಕೂ ಭಾಳ ಅಂದ್ರೆ ಭಾಳ ಚಂದ ಕಾಣ್ತೈತಿ. ಸೊ ಇಲ್ಲಪ್ಪ ನಾನು ಇನ್ನೊಂದು ಮೇಲೆ ಆರ್ಚ್ ಮೇಲೆ ಇನ್ನೊಂದು ಸ್ವಲ್ಪ ಡಿಸೈನ್ ಮಾಡ್ತೀನಿ ಅಂದರೆ ನೀವು ಹಂಗೂ ಮಾಡ್ಬೋದು. ಇದ್ರಾಗೂ ಭಾಳ ಅಂದ್ರೆ ಭಾಳ ಚಲೋ ಕಾಣ್ತೈತಿ. ಸೊ ಸೇಮ್ ನಾನು ಬ್ಲೂ ಕಲರ್ ಥ್ರೆಡ್ ತೊಗೊಂಡಿನಿ. ನೀವು ಸ್ಯಾರ್ಯಾಗ ಏನಾದರೂ ಕಾಂಟ್ರಾಸ್ಟಾಗಿ ಹಾಕ್ಬೇಕಂದ್ರೂ ನೀವು ಸೀರೆಗೆ ಸೂಟ್ ಆಗೋ ಕಲರ್ ತೊಗೊಳ್ರಿ. ಇಲ್ಲಾಂದ್ರೆ ಸೀರೆಯಾಗ ಒಂದು 3 ಕಲರ್ಸ್ ಇತ್ತಂದ್ರೆ ನೀವು ಅದನ್ನು ಕ್ಲೀನಾಗಿ ನೋಡಿ ಚೂಸ್ ಮಾಡಿ ಆಮೇಲಿಂದ ಹಾಕ್ರಿ. ಅದಕ್ಕೂ ಭಾಳ ಅಂದ್ರೆ ಭಾಳ ಚಂದ ಕಾಣ್ತೈತಿ. ಸೊ ಸೇಮ್ ಇದು ದಾರ ತೊಗೊಂಡು ಮತ್ತು ಚೈನ್ ಸ್ಟಿಚ್ ಹಾಕಿ ನಾವು ಎಲ್ಲೆಲ್ಲಿ ಲಾಕ್ ಮಾಡಿದ್ವಿ ಅದ್ರ ಮ್ಯಾಗ ನಾವು ಡಬಲ್ ಲಾಕ್ ಮಾಡ್ಕೊತಾ ಹೋಗ್ಬೇಕಾಗ್ತೈತಿ. ನೋಡಿರಿ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳಕತ್ತೀನಿ. ಲಾಕ್ ಮಾಡಿಕೊಂಡು ಈಗ ಮೇಯ್ನಾಗಿ ನೀವು ನೋಡಿರಿ ಫಸ್ಟ್ ನೋಡಿ ಥ್ರೆಡ್ ಮೇಲೆ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊರಿ. ಈಗ ನಾವು ಇಲ್ಲಿ ಹೋಲ್ ಏನು ಕಾಣಕತ್ತಾವಲ್ಲ ಅದ್ರ ಒಳಗೆ ನಾವು ಸೇರಿಸ್ಬೇಕು. ಸೊ 2 ಹೋಲ್ ಬಿಟ್ಟು ನಾವು 3ನೇ ಹೋಲಿಗೆ ಇದನ್ನು ನೀಡಲ್ ಹಾಕಬೇಕಾಗ್ತೈತಿ. 2 ಹೋಲ್ ಬಿಟ್ಟು 3ನೇ ಹೋಲಿಗೆ ನಾವು ಥ್ರೆಡ್ ಹಾಕಿ ಅಲ್ಲಿಗೆ ಡಬಲ್ ಕ್ರೋಶಾ ಮಾಡಬೇಕಾಗ್ತೈತಿ. ಎರಡರಾಗೊಂದು ಹಾಕಿ ಈಗ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡು ಅದಾದಮೇಲೆ 3rd ಬಿಟ್ವಾ. ಇವಾಗ ನಾವು ನೋಡಿ ಈಗ ಫಸ್ಟ್ ಬಿಟ್ಟು 2nd ಏನೈತಲ್ಲ ಅದ್ರಾಗ ಹಾಕ್ಬೇಕು. ಸೊ ಇದು ಹೆಂಗೆ ಬರ್ತದೆ ಅಂದರೆ ಎಕ್ಸ್ ಟೈಪ್ ಡಿಸೈನ್ ಬರ್ತೈತಿ. ಎಕ್ಸ್ ಹೆಂಗಿರ್ತೈತಿ ಹಂಗೆ ಇದು ಡಿಸೈನ್ ಬರ್ತೈತಿ. ಈಗ ನಾವು ಮತ್ತೆ ಈ ಕಡೆ ಸೈಡಿಂದ್ರಾಗ ಹಾಕಿ 2 ಬಿಟ್ಟಿರ್ತೀವಿ. ಫಸ್ಟು 3rdraಗ ಹಾಕಿ ಅದಾದಮೇಲೆ 2ndರಾಗ ಹಾಕಿ ಅದಾದಮೇಲೆ 1ಸ್ಟ್ರಾಗ ಹಾಕ್ಬೇಕಾಗ್ತೈತಿ. ಇದು ಎಕ್ಸ್ ಟೈಪಲ್ಲಿ ಬರ್ತೈತಿ ಡಿಸೈನು. ಭಾಳ ಅಂದ್ರೆ ಭಾಳ ಯೂನಿಕ್ ಐತಿ ಆ್ಯಂಡ್ ಡಿಸೈನ್ ಮಸ್ತ್ ಐತಿ. ಬ್ರೈಡಲ್ ಗ್ರ್ಯಾಂಡ್ ಡಿಸೈನ್ ಐತಿದು. ಸೊ ನೀವು ಟ್ರೈ ಮಾಡಿರಿ. ಸೊ ಇವಾಗ ಕ್ಲಾರಿಟಿಯಾಗಿ ತೋರಿಸ್ತೀನಿ. ನಾನು ಇಲ್ಲಿಗೆ ಬಿಟ್ಟಿದ್ನಲ್ಲ ಈಗ ದಾರ ಮೇಲೆ ತೊಗೊಂಡು ಒಂದು ಬೀಡ್ ಹಾಕಿ ಅದಾದ್ಮ್ಯಾಗ ನಾವು ಮತ್ತೆ ಹೆಂಗೆ ಹಾಕೋದು ಅನ್ನೋದನ್ನು ನೋಡೋಣ. ಹಿಂಗೆ ಹಾಕ್ಕೊಂಡಿದ್ದಾದ್ಮ್ಯಾಗ ನಾವು ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು 1 2 ನೋಡಿರಿ 1 2 ಬಿಟ್ಟು 3ನೇದು ಏನೈತಲ್ಲ ಅದ್ರೊಳಗೆ ನೀಡಲ್ ಹಾಕ್ಬೇಕಾಗ್ತೈತಿ. ಅದ್ರೊಳಗೆ ನೀಡಲ್ ಹಾಕಿ 3rd ಹಾಕಬೇಕು. 3rಡಿಗೆ ಒಂದು ಡಬಲ್ ಕ್ರೋಶಾ ಮಾಡಿಕೊಂಡು ಅದಾದ್ಮೇಲೆ 2ಂಡಿಗೆ ಒಂದು ಡಬಲ್ ಕ್ರೋಶಾ ಮಾಡಿಕೊಂಡು ಅದಾದಮೇಲೆ 1ಸ್ಟಿಗೆ ಒಂದು ಡಬಲ್ ಕ್ರೋಶಾ ಮಾಡ್ಕೊಂಡು ಆದ್ಮ್ಯಾಗ ನಾವು ಬೀಡನ್ನ ಹಾಕೋಬೇಕು. ಸೊ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳಕತ್ತೀನಿ. ಈಗ ನಾವು 2nd ಹೋಲ್ ಒಳಗೆ ಹಾಕೊಳಕತ್ತೀವಿ. 2nd ಹೋಲ್ ಒಳಗೆ ಹಾಕ್ಕೊಂಡು ಈಗ ಮತ್ತು 1st ಹೋಲ್ ಒಳಗೆ ತಿಳಿತಂತ ಅಂದ್ಕೊಂಡೀನಿ. ಎರಡರಾಗೊಂದು ಮತ್ತು ಒಳ್ಳಿ ಎರಡರಾಗೊಂದು.
ಈಗ ಮತ್ತೆ ನಾನು ಬೀಡನ್ನ ತೊಗೊಳಕತ್ತೀನಿ. ಬೀಡ್ ತೊಗೊಂಡು ಮತ್ತು 2 ಹೋಲ್ ಬಿಟ್ಟು 1 2 3ನೇ ಹೋಲ್ ಒಳಗೆ ಹಾಕಬೇಕು. 3ನೇದ್ರಾಗ ಹಾಕಿ ಮತ್ತು 3ನೇ ಡಬಲ್ ಕ್ರೋಶೆ ಆದ್ಮೇಲೆ 2ನೇ ಹೋಲ್ ಒಳಗೆ ಹಾಕಿ ಮತ್ತು 2ನೇದಾದ್ಮೇಲೆ 3ನೇ ಹೋಲ್ ಒಳಗೆ ಹಾಕಿ ಡಬಲ್ ಕ್ರೋಶೆ ಮಾಡಿಕೊಂಡು ಅದಾದಮೇಲೆ ನಾವು ಬೀಡನ್ನ ಹಾಕ್ಕೋಬೇಕು. ಸೇಮ್ ಇದೇ ಪ್ರೋಸೆಸ್ಸು ಆರ್ಚ್ ಫುಲ್ಲು ಮಾಡ್ಕೋತಾ ಹೋಗಬೇಕು. ಇದು ಫೈನಲಾಗಿ ಹೆಂಗೆ ಕಾಣ್ತೈತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಸೊ ಭಾಳ ಅಂದ್ರೆ ಭಾಳ ಯೂನಿಕ್, ಬ್ಯೂಟಿಫುಲ್, ಗ್ರ್ಯಾಂಡ್ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಐತಿದು. ಸೊ ಟ್ರೈ ಮಾಡಿರಿ, ಮನೆಗೆ ಪ್ರಾಕ್ಟೀಸ್ ಮಾಡಿದ ಆದ್ಮ್ಯಾಗ ನೀವು ಸಾರಿಗೆ ಹಾಕಿರಿ. ಒಂದು ಸತಿ ಸಾರಿಗೆ ಹಾಕಕ್ಕೆ ಹೋಗ್ಬೇಡ್ರಿ. ಸೊ ಇದನ್ನು ಮಾತ್ರ ಹೇಳ್ತೀನಿ, ಬಿಗಿನರ್ಸ್ ಕ್ಲಾಸ್ ವೀಡಿಯೋಸ್ ಅಂತ ನೀವು ನೋಡ್ಬೋದು. ಸೊ ನಾನು ಅಪ್ಲೋಡ್ ಮಾಡಕತ್ತೀನಿ. ಇನ್ನು ಯಾವ್ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದನ್ನು ನಾನು ಕಮೆಂಟ್ ಮೂಲಕ ತಿಳಿಸಿದ್ರೆ ಅದೇ ರೀತಿ ನಾನು ಇನ್ನೂ ನಿಧಾನಕ್ಕೆ ಭಾಳ ಅರ್ಥ ಆಗೋಂಗೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಕತ್ತೀನಿ. ಇನ್ನೂ ನಿಧಾನಕ್ಕೆ ಮಾಡ್ರಿ ಅಂದ್ರೆ ನಿಧಾನಕ್ಕೆ ಹೇಳ್ಕೊಡ್ತೀನಿ. ಸೊ ಯಾರಿಗಾದ್ರೂ ಕಲಿಬೇಕನ್ನೋ ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ನನ್ನ ಪ್ರೀವಿಯಸ್ ವೀಡಿಯೋಸ್ ಅದಾವು, ಅವನು ಶೇರ್ ಮಾಡಿರಿ. ಅವ್ರಿಗೂ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ನನಗೂ ಮುಂದೆ ವೀಡಿಯೋಸ್ ಅಪ್ಲೋಡ್ ಮಾಡೋಕೆ ಅಷ್ಟೇ ಮೋಟಿವೇಶನ್ ಸಿಗ್ತೈತಿ ಅಂತ ಹೇಳ್ತಾ ಫೈನಲಾಗಿ ಹೆಂಗೆ ಕಾಣುತ್ತಾ ಅಂತೇಳಿ ತೋರಿಸ್ತೀನಿ. ಮತ್ತು ಈ ರೀತಿಯಾಗಿ ಒಂದೊಂದು ಸತಿ ದಾರಗಳು ಬಂದಾಗ ನೀವು ಅದನ್ನು ಎಳೆದ್ಬಿಟ್ಟು ಹಂಗೆ ಹಾಕ್ಕೋಬೋದು. ಹಂಗೂ ಸರಿ ಹೋಗಲಿಲ್ಲ ಅಂದರೆ ನೀವು ಆರ್ಚೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹುಷಾರಾಗಿ ನೋಡ್ಕೊತ ಕಟ್ ಮಾಡಿಕೊಂಡ್ರೆ ಅದಕ್ಕೂ ಅಷ್ಟಾಗೇನು ಇದು ಕಾಣೋದಿಲ್ಲ. ಸೊ ಇದಂತೂ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಸಾರಿ ಕುಚ್ಚು ಬ್ರೈಡಲ್ ಡಿಸೈನ್ ಐತಿ. ಸೊ ನೀವೂ ಟ್ರೈ ಮಾಡಿರಿ ಆ್ಯಂಡ್ ನಿಮ್ಮ ಕಸ್ಟಮರ್ಗೂ ಹಾಕಿ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸ್ರಿ. ಸೊ ಫೈನಲಾಗಿ ಹೆಂಗೆ ಕಾಣುತ್ತಾ ಅಂತಂದು ತೋರಿಸ್ತೀನಿ. ಸೊ ಇದೇ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ನಿಮ್ಮ ಸಪೋರ್ಟ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ನಿಮ್ಗೆ ಗೊತ್ತಿರೋರ್ಗೂ ಶೇರ್ ಮಾಡಿರಿ ಆ್ಯಂಡ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸ್ರಿ. ಮುಂದಿನ ವೀಡಿಯೋದಾಗ ಇದೇ ರೀತಿ ಬೇಸಿಕ್ ಬಿಗಿನರ್ಸ್ ಫ್ರೆಂಡ್ಲಿ ವೀಡಿಯೋಸ್ನ ತರಕತ್ತೀನಿ. ಸೊ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ಸ್. ಮತ್ತು ಮುಂದಿನ ವೀಡಿಯೋದಾಗ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಇರೋ ಸೀರೆ ಕುಚ್ಚಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಇರೋ ವೀಡಿಯೋಸ್ನ ತರಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಹಿಂಗೆ ಸಪೋರ್ಟ್ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕೂಡ ತಿಳಿಸ್ರಿ. ಸೊ ನೋಡೋಣ ಫೈನಲಾಗಿ ಹೆಂಗೆ ಕಾಣ್ತೈತಿ ಅಂತಂದು. ಸೊ ಫೈನಲಾಗಿ ಹಿಂಗೆ ಕಾಣಕತ್ತೈತಿ. ಸೊ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಮುಂದಿನ ವೀಡಿಯೋದಾಗ ಇನ್ನೂ ಭಾಳ ಇನ್ಫಾರ್ಮೇಷನ್ ಸಾರಿ ಕುಚ್ಚು ವೀಡಿಯೋಸ್ ತರ್ತಿರ್ತೀನಿ. ಅಲ್ಲಿವರೆಗೂ ಬಾಯ್.